ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರ ಏರಿಕೆ ಶಾಕ್ ಆಗಿದೆ. ಯಾಕಂದ್ರೆ ಫೆಬ್ರವರಿ ತಿಂಗಳಿನಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲಿದೆ ಅನ್ನೋದು ಈಗ BMRCL ಪ್ರಕಟಣೆ ಕೊಡ್ತಾ ಇದೆ. ಹಳೆ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಇದೀಗ ಮತ್ತೆ ಅದರ ಮೇಲೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಕೊಡ್ತಾ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಏರಿಕೆಯ ಶಾಕ್ ಕೊಟ್ಟಿದೆ. ಫೆಬ್ರವರಿ ತಿಂಗಳಿಂದ ಮೆಟ್ರೋ ಪ್ರಯಾಣ ದರ ಮತ್ತಷ್ಟು ಏರಿಕೆ ಆಗಲಿದೆ. ಹಳೆ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಇದೀಗ ಮತ್ತೆ ದರ ಏರಿಕೆಯಾಗಿದೆ. ತಪ್ಪು ಲೆಕ್ಕ ಕೊಟ್ಟು ದರ ಏರಿಕೆ ಮಾಡಿದ್ದ BMRCL ಅಧಿಕಾರಿಗಳು ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. BMRCL ನೋಡಿ, ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರ ಏರಿಕೆ ಶಾಕ್ ಆಗಿದೆ. ಇನ್ನು ಒಂದು ಆ ದರ ಏರಿಕೆ ಕೊಟ್ಟಿರೋದನ್ನ ಒಂದು ಬರೆಯೇನೋ ಎಳೆದಿದ್ದಾರೆ BMRCL. ಆ ಬರೆಯಿಂದ ಇನ್ನೂ ವಾಸಿಯೇ ಆಗಿಲ್ಲ ಜನರು. ಇನ್ನು ಅದೇ ಗೊಂದಲದಲ್ಲಿದ್ದಾರೆ. ಇನ್ನು ಇಷ್ಟೊಂದು ಯಾಕೆ ಮಾಡಿದ್ರು ಅನ್ನೋ ಗೊಂದಲದಲ್ಲೇ ಇರುವಾಗ ಈಗ ಮತ್ತೊಂದು ಬರೆಯನ್ನ ಎಳೆಯೋದಕ್ಕೆ BMRCL ರೆಡಿ ಆಗಿದೆ. ದರ ಏರಿಕೆಯ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಫೆಬ್ರವರಿ ತಿಂಗಳಿಂದ ಮತ್ತೆ ದರ ಏರಿಕೆ ಆಗಲಿದೆ ಅನ್ನೋದು BMRCL ಹೇಳಿದೆ. ತಪ್ಪು ಲೆಕ್ಕವನ್ನ ಕೊಟ್ಟು ದರ ಏರಿಕೆ ಮಾಡಿದೆ BMRCL ಅಧಿಕಾರಿಗಳು. ಇನ್ನು ಒಂದು ತಿಂಗಳಲ್ಲೇ ಮೆಟ್ರೋ ಪ್ರಮಾಣ ಏನಿದೆ, ಈ ಪ್ರಯಾಣದ ದರ ಕೂಡ ಮತ್ತಷ್ಟು ಏರಿಕೆ ಆಗುತ್ತೆ. ಕಳೆದ ವರ್ಷ ಮಾಡಿರುವ ಮೆಟ್ರೋ ಪ್ರಯಾಣ ದರ ಏರಿಕೆ ತಪ್ಪಿನಿಂದ ಇಲ್ಲಿವರೆಗೂ ಕೂಡ ಇನ್ನು ಪ್ರಯಾಣಿಕರು ಹೆಚ್ಚಿನದಾಗಿ ಹೇಗಪ್ಪ ಓಡಾಡೋದು ಅಂತ ಹಿಂಸೆ ಪಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಹೆಚ್ಚುವರಿ ಹೊರೆ ಆಗಲಿದೆ. ಆದರೆ 2025 ಫೆಬ್ರವರಿ 9ರಂದು 105.5% ದರ ಏರಿಸಿದಂತಹ BMRCL ಪ್ರಯಾಣಿಕರ ಆಕ್ರೋಶದ ಬಳಿಕ 71.5%ನಷ್ಟು ಟಿಕೆಟ್ ದರ ಇಳಿಸಿದ್ರು. ಇದೀಗ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಟಿಕೆಟ್ ದರ ಏರಿಕೆ ಆಗಲಿದೆ. ದೇಶದಲ್ಲೇ ದುಬಾರಿ ಎನಿಸಿಕೊಂಡ ನಮ್ಮ ಮೆಟ್ರೋ ಫೆಬ್ರವರಿಯಲ್ಲಿ ದರ ಏರಿಕೆ ಆದರೆ ಪ್ರಯಾಣಿಕರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ.